ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಫ್ಲೇವರ್ಸ್ ಆಫ್ ಹೋಮ್ ಯೂಟ್ಯೂಬ್ ಚಾನೆಲ್. ನಾನಿವತ್ತು ಮಲ್ನಾಡ್ ಸ್ಟೈಲ್ ಫಿಶ್ ಕರಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕೆ ನಾನಿಲ್ಲಿ ಜಿಂಜರ್ ಪೇಸ್ಟ್, ಕಾಳುಮೆಣಸು, ಬೆಳ್ಳುಳ್ಳಿ ಮತ್ತು ಒಣಮೆಣಸು ತೊಗೊಂಡಿದ್ದೀನಿ. ಯೂಶ್ವಲಿ ಮಲ್ನಾಡ್ ಸ್ಟೈಲ್ ಫಿಶ್ ಕರಿ ತುಂಬ ಸ್ಪೈಸಿಯಾಗಿರುತ್ತೆ. ಸೊ ನಿಮಗೆ ಎಷ್ಟು ಸ್ಪೈಸಿ ಬೇಕು ಅಂತ ನೋಡಿ ಮೆಣಸು ತಗೊಳ್ಳಿ. ಫಿಶ್ ಮಸಾಲ ಮಾಡ್ಕೊಳ್ಳೋದಕ್ಕೆ ನಾವು ಫಸ್ಟ್ ಇದೆಲ್ಲ ಐಟಮ್ಸ್ ಏನಿದೆ ಅದನ್ನು ಮಿಕ್ಸರ್ ಜಾರ್ಗೆ ಹಾಕಿ ಪೇಸ್ಟ್ ಮಾಡ್ಕೋಬೇಕು. ಇಲ್ಲಿ ನಾನು ಇದಕ್ಕೆ ಎಷ್ಟು ನೀರು ಬೇಕು ಅಂತ ನೋಡಿ ನೀರು ಹಾಕ್ಕೊಂಡು ಇದನ್ನ ಚೆನ್ನಾಗಿ ಪೇಸ್ಟ್ ಮಾಡ್ಕೋತೀನಿ. ನೆಕ್ಸ್ಟ್ ಫಿಶ್ಗೆ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ನಾವೇನು ಪೇಸ್ಟ್ ರೆಡಿ ಮಾಡಿಟ್ಕೊಂಡಿದ್ದೀವಿ ಅಲ್ಲ ಫಿಶ್ಗೆ, ಅದನ್ನು ಹಾಕ್ಕೋಬೇಕು. ಅರಿಶಿನ ಹಾಕೋದ್ರಿಂದ ಫಿಶಲ್ಲಿರೋ ಸ್ಮೆಲ್ ಕಡಿಮೆ ಆಗುತ್ತೆ. ಸೊ ಅರಿಶಿನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಈ ಫಿಶ್ ಮಸಾಲೆ ಏನಿದೆ ಅದನ್ನು ಹಾಕ್ಕೊಂಡು ನೆಕ್ಸ್ಟ್ ಸ್ವಲ್ಪ ನೀರು ಕೂಡ ಹಾಕ್ಕೊಳ್ಳಿ. ಇದಕ್ಕೆ ನಾವು ನೀರು ಹಾಕ್ಕೊಂಡ್ಮೇಲೆ ಟೋಟಲ್ ಈ ಕನ್ಸಿಸ್ಟೆನ್ಸಿಗೆ ಅದು ಬರಬೇಕು. ಇದನ್ನು ನಾನು ಬಾಯ್ಲ್ ಮಾಡೋದಕ್ಕೆ ಸ್ಟವ್ ಮೇಲೆ ಇಡ್ತೀನಿ. ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು. ನೆಕ್ಸ್ಟು ಇದು ಒಂದು ಸ್ವಲ್ಪ ಬಾಯ್ಲ್ ಆದಮೇಲೆ ಇದಕ್ಕೆ ನಾನು ಹುಳಿ ಸೇರಿಸ್ಕೋತೀನಿ. ನಾನು ಇಲ್ಲಿ ಮಲ್ನಾಡ್ ಅಥವಾ ಕೂರ್ಗ್ ಸೈಡ್ ಏನು ಸಿಗುತ್ತೆ ಆ ಕಪ್ಪು ಹುಳಿ, ಅಡ್ಡುಳಿ ಅಂತ ಕರಿತೀವಿ, ಆ ಹುಳಿನ ಸೇರಿಸ್ಕೋತೀನಿ. ಇದು ತುಂಬ ಹುಳಿ ಇರುತ್ತೆ. ಅಥೆಂಟಿಕ್ ಮಲ್ನಾಡ್ ಸ್ಟೈಲ್ ಫಿಶ್ ಕರಿ ಮಾಡಬೇಕು ಅಂದರೆ ಇದೇ ಹುಳಿ ಯೂಸ್ ಮಾಡಬೇಕು. ಇದಿಲ್ಲ ಅಂತಂದರೆ ನೀವು ಹುಣಸೆ ಹಣ್ಣು ಯೂಸ್ ಮಾಡಬಹುದು. ಈ ಹುಳಿ ಹಾಕ್ಕೊಂಡು ನಾವು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಮಲ್ನಾಡ್ ಸ್ಟೈಲ್ ಫಿಶ್ ಕರಿ ರೆಡಿ ಆಗುತ್ತೆ. ಇದನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ನೀರಿನ ಅಂಶ ಎಲ್ಲ ಕಡಿಮೆ ಆಗೋವರೆಗೆ ಚೆನ್ನಾಗಿ ಬೇಯಿಸ್ಕೋಬೇಕು. ನೆಕ್ಸ್ಟ್ ನಾವು ಇದೇ ಫಿಶ್ನ ಬೇಕಿದ್ರೆ ಒಂದು ಪ್ಯಾನ್ಗೆ ಆಯಿಲ್ ಹಾಕಿ ಫ್ರೈ ಮಾಡ್ಕೋಬೋದು. ಅದನ್ನು ಫ್ರೈ ಮಾಡ್ಕೊಳ್ಳೋದ್ರಿಂದ ಅದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಬಿಕಾಸ್ ಇದರಲ್ಲಿ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಹಿಡಿದಿರೋದ್ರಿಂದ ಅದು ಕೂಡ ಚೆನ್ನಾಗಿರುತ್ತೆ. ಹೀಗೆ ಇನ್ನಷ್ಟು ಹೋಮ್ ಫುಡ್ಸ್ಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಟು ಫ್ಲೇವರ್ಸ್ ಆಫ್ ಹೋಮ್ ಯೂಟ್ಯೂಬ್ ಚಾನೆಲ್.